ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಮೆಯ ವಿಗ್ರಹವನ್ನು ಮನೆಯಲ್ಲಿ ಇಡಬಹುದಾ, ಇಡೋದ್ರಿಂದ ಏನೇನು ಪ್ರಯೋಜನಗಳಿವೆ, ಜೊತೆಗೆ ಮನೆಯಲ್ಲಿ ಇಡೋದಾದರೆ ಯಾವ ಜಾಗದಲ್ಲಿ ಇಡಬೇಕು, ಹಾಗೆ ಮನೆಗೆ ತಂದ ನಂತರ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಆಮೆ ಅತ್ಯಂತ ದೀರ್ಘಾಯುಷ್ಯನ ಹೊಂದಿರುವಂಥ ಒಂದು ಪ್ರಾಣಿ. ಅಷ್ಟೇ ಅಲ್ಲದೆ ಈ ಆಮೆಯನ್ನು ನಾವು ವಿಷ್ಣುವಿನ ಸ್ವರೂಪ ಅಂತ ಪೂಜಿಸ್ತೀವಿ. ವಿಷ್ಣುವಿನ ದಶಾವತಾರದಲ್ಲಿ ಕೂರ್ಮ ಅವತಾರ ಎರಡನೇ ಅವತಾರ. ವಿಷ್ಣು ಬೇರೆ ಬೇರೆ ಅವತಾರಗಳಲ್ಲಿ ಏನು ಪ್ರಕಟ ಆದ್ರಲ್ಲ, ಈ ರೀತಿ ಪ್ರಕಟ ಆಗೋದಕ್ಕೆ ಒಂದು ಬಹಳನೇ ಮುಖ್ಯವಾದಂಥ ಕಾರಣಗಳಿತ್ತು. ಅದೇ ರೀತಿಯಲ್ಲಿ ಕೂರ್ಮ ಅವತಾರವನ್ನು ತಗೊಳ್ಳೋದಕ್ಕೂ ಕೂಡ ಬಹುಮುಖ್ಯವಾದಂಥ ಒಂದು ಕಾರಣ ಇತ್ತು. ಅದೇನೆಂದರೆ, ಅಮೃತಕ್ಕೋಸ್ಕರ ದೇವತೆಗಳು ಹಾಗೆ ರಾಕ್ಷಸರು ಕ್ಷೀರ ಸಮುದ್ರವನ್ನು ಮಥನ ಮಾಡುವಂಥ ಸಂದರ್ಭದಲ್ಲಿ ಈ ಮಂದಾರ ಪರ್ವತ ಸಮುದ್ರದಲ್ಲಿ ಮುಳುಗಬಾರ್ದು ಅಂತ ತಡೆಯೋದಕ್ಕೋಸ್ಕರ ವಿಷ್ಣು ದೈತ್ಯವಾದಂಥ ಆಮೆಯ ರೂಪವನ್ನು ತಗೊಂಡು ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಎತ್ಕೊಂಡು ರಕ್ಷಿಸಿದ್ರು ಅಂತ ಹೇಳ್ತಾರೆ. ಈ ರೀತಿ ಪ್ರಪಂಚದಲ್ಲಿ ಯಾವುದೇ ಒಂದು ಕಷ್ಟದ ಸಂದರ್ಭ ಬಂದಾಗ ವಿಷ್ಣು ಬೇರೆ ಬೇರೆ ಅವತಾರಗಳಲ್ಲಿ ಕಾಣಿಸ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಅದೇ ರೀತಿ ಕೂರ್ಮ ಅವತಾರದಲ್ಲಿ ವಿಷ್ಣುವು ಅವತರಿಸಿದ್ದಕ್ಕೋಸ್ಕರ ಆಮೆಯನ್ನು ನಾವು ಪೂಜನೀಯ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಹಾಗಾಗಿನೇ ಮನೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡೋದು ಬಹಳನೇ ಶ್ರೇಷ್ಠ. ಇನ್ನೂ ಕೆಲವರು ವಿಗ್ರಹದ ಬದಲಾಗಿ ಜೀವಂತ ಇರುವಂಥ ಆಮೆಗಳನ್ನೇ ಮನೆಯಲ್ಲಿ ತೊಗೊಂಬಂದು ಇಟ್ಕೊಂಡು ಸಾಕೊಳ್ತಾರೆ. ಆ ರೀತಿ ಮಾಡೋದು ಕಾನೂನು ಬಾಹಿರ. ಆ ರೀತಿ ಕಾನೂನಿನ ಪ್ರಕಾರವಾಗಿ ಮಾಡೋ ಹಾಗಿಲ್ಲ, ಅವರಿಗೆ ಶಿಕ್ಷೆ ಆಗುತ್ತೆ ಆ ರೀತಿ ಆಮೆಗಳನ್ನು ಮನೇಲಿ ತೊಗೊಂಡು ಬಂದು ಸಾಕೊಂಡ್ರೆ. ಹಾಗಾಗಿ ವಿಗ್ರಹದ ರೂಪದಲ್ಲಿ ನೀವು ಆಮೆಯನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಆಮೆಯ ವಿಗ್ರಹವನ್ನು ಮನೆಯಲ್ಲಿಡೋದ್ರಿಂದ ತುಂಬಾ ಶುಭ ಆಗತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ವಾಸ್ತುಶಾಸ್ತ್ರದಲ್ಲಿಯೂ ಕೂಡ ಆಮೆಗೆ ವಿಶೇಷ ಸ್ಥಾನವಿದೆ. ಇನ್ನು ಹಾಗಿದ್ರೆ ಈ ಆಮೆಯ ವಿಗ್ರಹವನ್ನು ಮನೆಯ ಯಾವ ಜಾಗದಲ್ಲಿ ಇಟ್ಟರೆ ಒಳ್ಳೆಯದು, ಹಾಗೆ ಏನೇನು ಪ್ರಯೋಜನ ಅಂತ ಇವಾಗ ತಿಳ್ಕೊಳ್ಳೋಣ. ಆಮೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಧನಲಾಭ ಆಗತ್ತೆ, ಹಾಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾರೆ. ನಿಮಗೇನಾದರೂ ಹಣಕಾಸಿನ ಸಮಸ್ಯೆ ತುಂಬಾ ಕಾಡ್ತಾ ಇದ್ದರೆ, ಅಂದರೆ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಥವಾ ಕೊಟ್ಟಿದ್ದ ಸಾಲ ವಾಪಸ್ ಬರ್ತಾ ಇಲ್ಲ ಅಂತನೋರು ಖಂಡಿತ ಈ ಆಮೆಯನ್ನು ಮನೆಯಲ್ಲಿ ತಂದಿಟ್ಟು ಪೂಜೆ ಮಾಡೋದ್ರಿಂದ ಆರ್ಥಿಕ ಸ್ಥಿರತೆ ಹೆಚ್ಚುತ್ತೆ, ಜೊತೆಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಕೂಡ ನಿಮ್ಮ ಮೇಲಿರುತ್ತೆ ಅಂತ ಹೇಳ್ತಾರೆ. ಇನ್ನು ಆಮೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಮನೇಲಿ ಏನಾದರೂ ಇದ್ದರೆ ಅದು ದೂರ ಆಗುತ್ತೆ. ಅಂದರೆ ಮನೇಲಿರ್ತಕ್ಕಂತಹ ದುಷ್ಟಶಕ್ತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಮೂರನೆಯ ಬಹುಮುಖ್ಯವಾದಂಥ ಕಾರಣ ಆಮೆಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದೇನೆಂದರೆ, ಒಂದು ಆಯಸ್ಸು ಹಾಗೆ ಆರೋಗ್ಯ ಅಭಿವೃದ್ಧಿಗೋಸ್ಕರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಮೆ ತುಂಬಾ ವರ್ಷಗಳ ಕಾಲ ಜೀವಂತವಾಗಿರುತ್ತೆ, ಅದರ ದೀರ್ಘಾಯುಷ್ಯ ಜಾಸ್ತಿ ಅಂತ ಹೇಳ್ಬೋದು. ಹಾಗಾಗಿ ಆಮೆಯನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರತಕ್ಕಂಥ ಸದಸ್ಯರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ವರ್ಷ ಅವರು ಬದುಕಿರ್ತಾರೆ ಆರೋಗ್ಯವಾಗಿ ಅಂತ ಹೇಳಲಾಗತ್ತೆ. ಇನ್ನು ಆಮೆಯ ವಿಗ್ರಹವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಒಗ್ಗಟ್ಟು ಮತ್ತು ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ. ಅಷ್ಟೇ ಅಲ್ಲದೆ ವೃತ್ತಿ ಜೀವನದಲ್ಲಿ ಅಥವಾ ವ್ಯಾಪಾರದಲ್ಲಿ ಪ್ರಗತಿಯನ್ನು ನೀವು ಕಾಣ್ಬೋದು ಅಂತಲೂ ಕೂಡ ವಾಸ್ತು ಪ್ರಕಾರ ನಂಬಲಾಗಿದೆ. ಇದಿಷ್ಟು ಆಮೆಗಳನ್ನು ಮನೇಲಿಟ್ಟರೆ ಏನು ಪ್ರಯೋಜನ ಅಂತ ತಿಳ್ಕೊಂಡಿದ್ದಾಯಿತು. ಇವಾಗ ಆಮೆಯ ವಿಗ್ರಹವನ್ನು ಮನೇಲಿಡೋದಾದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ತಿಳ್ಕೊಳ್ಳೋಣ. ಆಮೆಯನ್ನು ನೀವು ಮನೆಯ 3 ದಿಕ್ಕಿನಲ್ಲಿ ಇಡ್ಬೋದು. ಒಂದೊಂದು ದಿಕ್ಕಿನಲ್ಲಿ ಇಟ್ಟರೆ ಒಂದೊಂದು ಉಪಯೋಗ ಇದೆ. ಅದೇನೆಂದರೆ, ಮೊದಲನೇ ದಿಕ್ಕು ಉತ್ತರ ದಿಕ್ಕು. ಉತ್ತರ ದಿಕ್ಕಿನಲ್ಲಿ ಇಡೋದ್ರಿಂದ ಧನ ಅಭಿವೃದ್ಧಿ ಆಗುತ್ತೆ, ಅಂದರೆ ದುಡ್ಡು ಚೆನ್ನಾಗಿ ನಿಮಗೆ ಬರುತ್ತೆ. ಯಾಕಂದರೆ ಉತ್ತರ ದಿಕ್ಕಿನ ಅಧಿಪತಿ ಕುಬೇರ ಆಗಿರೋದ್ರಿಂದ ಉತ್ತರ ದಿಕ್ಕಿನಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಡೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆ ಯಾವತ್ತಿಗೂ ಕೂಡ ಕಾಡೋದಿಲ್ಲ. ಇನ್ನು ಎರಡನೇ ದಿಕ್ಕು ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕು ಅಂತಂದರೆ ಪೂರ್ವ ಮತ್ತು ಉತ್ತರ ದಿಕ್ಕಿನ ಮಧ್ಯ ಇರುವಂತಹ ದಿಕ್ಕು. ಈ ದಿಕ್ಕನ್ನು ದೇವಮೂಲೆ ಅಂತ ಕೂಡ ಕರೀತಾರೆ, ಈಶಾನ್ಯ ಮೂಲೆ. ಈ ಮೂಲೆಯಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಡೋದ್ರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗುತ್ತೆ, ಅಂದರೆ ದೇವರ ಮೇಲೆ ಭಕ್ತಿ ಶ್ರದ್ಧೆ ಎಲ್ಲವೂ ಕೂಡ ಹೆಚ್ಚಾಗುತ್ತೆ, ಹಾಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಇನ್ನು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಯಾವಾಗಲೂ ಮನೆಯಲ್ಲಿ ಕಿರಿಕಿರಿಗಳು, ಗಲಾಟೆಗಳು, ಜಗಳಗಳಾಗ್ತಾ ಇದೆ ಅಂತಂದರೆ ನೀವು ಈಶಾನ್ಯ ಮೂಲೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ. ಇನ್ನು ಮೂರನೇ ದಿಕ್ಕು ಯಾವುದು ಅಂತಂದರೆ ಅದು ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳೇನೇ ಇದ್ದರೂ ಅದೆಲ್ಲ ಕಡಿಮೆ ಆಗುತ್ತೆ, ಹಾಗೆ ಕುಟುಂಬದ ಅಭಿವೃದ್ಧಿಗೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಮೆಯ ವಿಗ್ರಹವನ್ನು ನೀವು ಉತ್ತರ ಅಥವಾ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಮೊದಲನೇ ಸಲ ನೀವೇನಾದರೂ ಆಮೆಯ ವಿಗ್ರಹವನ್ನು ಮನೆಗೆ ತೊಗೊಂಡು ಬಂದರೆ, ನಾನಿವಾಗ ವಿಡಿಯೋದಲ್ಲಿ ತಿಳಿಸ್ತಾ ಇರೋ ರೀತಿ ಅಭಿಷೇಕವನ್ನು ಮಾಡಿ ಅನಂತರ ನೀವು ಆಮೆಯನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು.
ಸಾಮಾನ್ಯವಾಗಿ ನೀವು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿಗ್ರಹಗಳಿಗೆ ಯಾವ ರೀತಿ ಪೂಜೆಯನ್ನು ಸಲ್ಲಿಸ್ತೀರೋ ಅದೇ ರೀತಿ ಪೂಜೆಯನ್ನು ಮಾಡ್ಬೋದು. ವಿಶೇಷ ಪೂಜೆ ಏನೂ ಅಗತ್ಯ ಇಲ್ಲ. ಇನ್ನು ಆಮೆಯ ವಿಗ್ರಹವನ್ನು ಮನೇಲೇನೋ ಇಟ್ಟರೆ ಒಳ್ಳೆಯದು ಅಂತ ಹೇಳಿದೆ. ಆದರೆ ಯಾವ ರೀತಿಯಾದಂತಹ ಆಮೆಯನ್ನು ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದು, ಯಾವ್ಯಾವ ಆಮೆಗಳು ಯಾವ್ಯಾವ ಕೆಲಸಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲನೇದು ಲೋಹದ ಆಮೆ. ಲೋಹದ ಆಮೆ ಅಂತಂದರೆ ಅದು ತಾಮ್ರದ ಆಮೆ. ಈ ಆಮೆಯನ್ನು ಮನೇಲಿ ಇಡೋದ್ರಿಂದ ಉದ್ಯೋಗ, ವ್ಯಾಪಾರ ಮತ್ತು ಆರ್ಥಿಕ ಪ್ರಗತಿ ಆಗತ್ತೆ ಅಂತ ಹೇಳ್ತಾರೆ. ಇನ್ನು ಹಿತ್ತಾಳೆ ಅಥವಾ ಪಂಚಲೋಹದ ಆಮೆ, ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಹಿತ್ತಾಳೆ ಆಮೆ, ಇದು ವಿಗ್ರಹ. ಈ ಹಿತ್ತಾಳೆಯ ಆಮೆಯನ್ನು ಮನೇಲಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಆಮೆಯ ಹಿಂದೆ ಯಂತ್ರ ಇದೆ. ಆಮೆ ಹಿಂದೆ ನಂಬರ್ಗಳು ಇತ್ತು ನೋಡಿದ್ರಲ್ವ, ಆ ರೀತಿ ಯಂತ್ರ ಇರುವಂಥ ಆಮೆಯನ್ನು ಮನೆಯಲ್ಲಿ ಇಡೋದ್ರಿಂದ ವಾಸ್ತುದೋಷ ಏನೇ ಇದ್ರೂ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಸ್ಫಟಿಕ ಆಮೆ ಸಿಗುತ್ತೆ, ಅಂದರೆ ಕ್ರಿಸ್ಟಲ್ ಆಮೆ ಸಿಗುತ್ತೆ. ಆ ಆಮೆಯನ್ನು ನೀವು ಮನೆಯಲ್ಲಿ ಇಡೋದ್ರಿಂದ ಮನಃಶಾಂತಿ ಸಿಗುತ್ತೆ. ಜೊತೆಗೆ ಮನೆಯಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಮನೇಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಯಾವ ಸಮಸ್ಯೆಗೆ ಯಾವ ಥರದ ಆಮೆಯನ್ನು ತೊಗೊಂಡು ಬಂದು ಇಟ್ಕೊಬೇಕು ಅಂತ ನಿಮ್ಗೆ ಅನಿಸುತ್ತೋ ಆ ಥರದ ಆಮೆಯನ್ನು ತಂದಿಟ್ಟು ಪೂಜೆಯನ್ನು ಮಾಡ್ಬೋದು. ಇನ್ನು ಆಮೆಯನ್ನು ಮನೇಲಿಟ್ಟು ಪೂಜೆ ಮಾಡಿದ್ರೆ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಅದೇನೆಂದರೆ, ಪೂಜೆಗಾಗಲಿ ಅಥವಾ ಶೋಪೀಸ್ ಆಗಿ ನೀವು ಆಮೆಯನ್ನು ಇಡೋದಾದರೆ ಆದಷ್ಟು ಸ್ವಚ್ಛವಾಗಿ ಅದನ್ನು ಇಡಬೇಕು. ಅದ್ರ ಮೇಲೆ ಧೂಳೆಲ್ಲ ಕೂತ್ಕೊಳ್ಳದೆ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಆಮೆಯನ್ನು ಬರೀ ನೆಲದ ಮೇಲೆ ಇಡಬಾರ್ದು. ಒಂದು ತಟ್ಟೆ ಮೇಲಾಗಲಿ ಅಥವಾ ಒಂದು ಪೀಠದ ಮೇಲಾಗಲಿ ನೀವು ಆಮೆಯನ್ನು ಇಡಬೇಕಾಗತ್ತೆ. ಕ್ರಿಸ್ಟಲ್ ಆಮೆಯನ್ನು ನೀವು ಇಡ್ತೀರಾ ಅಂತಂದರೆ ಮನೆಯಲ್ಲಿ ಆ ಕ್ರಿಸ್ಟಲ್ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಆಮೆ ಇಡೋದು ಒಳ್ಳೆಯದು. ಆದರೆ ಹಿತ್ತಾಳೆ, ತಾಮ್ರದ ಆಮೆಗಳಿಗೆ ನೀರು ಹಾಕುವಂಥ ಅಗತ್ಯ ಇಲ್ಲ. ಇನ್ನು ಯಾವುದೇ ಕಾರಣಕ್ಕೂ ಆಮೆಯ ವಿಗ್ರಹವನ್ನು ಶೌಚಾಲಯದ ಹತ್ತಿರ ಅಥವಾ ಸ್ನಾನಗೃಹದ ಹತ್ತಿರ ಆಗಿರ್ಬೋದು, ಕಸದ ಬುಟ್ಟಿ ಇರೋವಂಥ ಹತ್ತಿರ, ಈ ಕಡೆ ಎಲ್ಲ ಇಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ದೇವ್ರ ಮನೆಯಲ್ಲಿ ಅಥವಾ ಒಂದು ಒಳ್ಳೆ ಪ್ಲೇಸಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಯಾವುದೇ ಕಾರಣಕ್ಕೂ ಮುಕ್ಕಾಗಿರೋದು, ಒಡೆದೋಗಿರೋವಂಥ ಆಮೆಯ ವಿಗ್ರಹವನ್ನು ಮನೆಯಲ್ಲಿ ಇಡಬಾರ್ದು. ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಇನ್ನು ದೇವ್ರ ಮನೆಯಲ್ಲಿ ನೀವು ಈ ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಬೇರೆ ಎಲ್ಲ ವಿಗ್ರಹಗಳಿಗೆ ಯಾವ ರೀತಿ ಅಭಿಷೇಕವನ್ನು, ಪೂಜೆಯನ್ನು ನೆರವೇರಿಸ್ತೀರೋ ಅದೇ ರೀತಿ ಈ ಆಮೆಗೂ ಕೂಡ ವಿಷ್ಣುವಿನ ಸ್ವರೂಪ ಆಗಿರೋದ್ರಿಂದ, ಕೂರ್ಮಾವತಾರ ಆಗಿರೋದ್ರಿಂದ ಇದಕ್ಕೂ ಕೂಡ ಅದೇ ರೀತಿ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಇದು ಕೊನೆಯ ಹಾಗೆ ಬಹುಮುಖ್ಯವಾದಂಥ ಪಾಯಿಂಟು. ಇದನ್ನು ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅದೇನೆಂದರೆ, ಆಮೆಯ ಮುಖ ಯಾವ ಕಡೆಗೆ ತಿರುಗಿರಬೇಕು ಅಂತ. ನೀವು ಯಾವುದೇ ಜಾಗದಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟಿರಿ, ಆ ಆಮೆಯ ಮುಖ ಪ್ರವೇಶ ದ್ವಾರದ, ಅಂದರೆ ಇವಾಗ ದೇವ್ರ ಮನೆಯಲ್ಲಿ ನೀವು ಆ ವಿಗ್ರಹವನ್ನು ಇಟ್ಟಿದ್ದೀರಾ ಅಂತಂದರೆ ದೇವ್ರ ಮನೆ ಬಾಗಿಲು ಕಡೆಗೆ ತಿರುಗಿರೋ ಹಾಗೆ ಇಡಬೇಡಿ, ಅಪೋಸಿಟ್ ಸೈಡಲ್ಲಿ ಇಡಿ. ದೇವ್ರ ಕಡೆಗೆ ತಿರುಗಿರೋ ಹಾಗೆ ಆಮೆಯನ್ನು ಇಡಬೇಕಾಗತ್ತೆ. ಯಾವಾಗಲೂ ಅಷ್ಟೇ ಆಮೆ ಮನೆಯ ಬಾಗಿಲಿಂದ ಒಳಗಡೆಗೆ ಬರ್ತಾ ಇರೋ ರೀತಿ ಇರಬೇಕು, ಮನೆಯಿಂದ ಹೊರಗಡೆ ಹೋಗ್ತಾ ಇರೋ ರೀತಿ ಇರಬಾರ್ದು. ಕೆಲವೊಂದು ಸಲ ಎಲ್ಲ ವಿಗ್ರಹಗಳನ್ನು ತೊಳೆದು ಇಡುವಾಗ ನಾವು ತಪ್ಪು ರೀತಿಯಲ್ಲಿ ಆಮೆಯನ್ನು ಇಟ್ಬಿಡ್ತೀವಿ. ಹಾಗಾಗಿ ಹೇಳ್ತಾ ಇರೋದು, ಆದಷ್ಟು ಮೇನ್ ಡೋರ್ ಆಗಿರಲಿ ಅಥವಾ ದೇವ್ರ ಮನೆ ಆಗಿರಲಿ, ಬಾಗಿಲು ಇರುತ್ತಲ್ಲ ಅದಕ್ಕೆ ಆಪೋಸಿಟ್ ಸೈಡಲ್ಲಿ ನೀವು ಆಮೆಯ ವಿಗ್ರಹವನ್ನು ಇಡಬೇಕಾಗತ್ತೆ. ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಗೋಡೆ ಕಡೆಗೆ ತಿರುಗಿರೋ ರೀತಿ ಅಥವಾ ದೇವ್ರ ಕಡೆಗೆ ತಿರುಗಿರೋ ರೀತಿ ನೀವು ಆಮೆಯನ್ನು ಇಟ್ಟು ಪೂಜೆ ಮಾಡಬೇಕು. ನಿಮ್ಮ ಕಡೆಗೆ ಅಥವಾ ಡೋರ್ ಕಡೆಗೆ ತಿರುಗಿರೋ ರೀತಿ ಇಟ್ಟು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಈ ಆಮೆಯ ವಿಗ್ರಹವನ್ನು ಯಾವ ದಿನ ಮನೆಗೆ ತಗೊಂಡು ಬರಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋ ಕಾನೂನು ಏನೂ ಇಲ್ಲ. ನೀವು ಯಾವ ದಿನ ಬೇಕಾದರೂ ಆಮೆ ವಿಗ್ರಹವನ್ನು ತಂದು ಮನೇಲಿಟ್ಟು ಪೂಜೆನ ಮಾಡ್ಬೋದು. ನೀವು ದೇವ್ರ ವಿಗ್ರಹಗಳನ್ನ ಯಾವತ್ತು ತೊಳಿತೀರೋ ಅವತ್ತು ತೊಳೆದು ಮತ್ತೆ ಆ ವಿಗ್ರಹಗಳಿಗೆ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಏನೇನು ಪ್ರಯೋಜನ, ಯಾವ ದಿಕ್ಕಿನಲ್ಲಿ ಆಮೆಗಳನ್ನು ಇಡಬೇಕು, ಹಾಗೆ ಯಾವ ರೀತಿಯಾದಂಥ ಆಮೆಗಳನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು, ಎಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.